ಜನರು ತಾವು ಶ್ರೀಮಂತರಾಗಿ ನಂತರ ಮೋಜುಮಸ್ತಿಗಳ ಅಹಂ ಪ್ರದರ್ಶನಗಳಲ್ಲಿ ಸುಖ ಸಂತೋಷ ಪಡಲು ಕಾಲ ವಿನಿಯೋಗಿಸುತ್ತಾರೆ, ಇಲ್ಲವೇ ಅವರಿವರೊಂದಿಗೆ ವ್ಯರ್ಥ ವಾದವಿವಾದ, ಜಗಳ, ಕೋಪ, ಗಾಸಿಪ್ಗಳಲ್ಲಿ ಮುಳುಗಿರುತ್ತಾರೆ. ಇವುಗಳಿಗೆ ಮಾಡುವ ಪ್ರಯತ್ನದ ಒಂದು ಭಾಗವನ್ನಾದರೂ ಆತ್ಮೋನ್ನತಿಗೆ ಹಾಕಿದರೆ ಈ ಜಗತ್ತಿನಲ್ಲಿ ಕೇಡೆಂಬುದೇ ಇರುತ್ತಿರಲಿಲ್ಲ. ನಿಮ್ಮ ಪ್ರೀತಿಪಾತ್ರರು ತಪ್ಪು ಮಾಡಿದರೂ ಏನು ಹೇಳಬೇಡಿ, ಏನನ್ನೂ ಮಾಡಬೇಡಿ. ಬೇರೆಯವರ ಬಗ್ಗೆ ಕಡಖಂಡಿತವಾಗಿ ನ್ಯಾಯಾಧೀಶರ ಧಾಟಿಯಲ್ಲಿ ಮಾತನಾಡುವ ಚಪಲಕ್ಕೆ ಲಗಾಮು ಹಾಕಿದಷ್ಟು ನಿಮ್ಮ ಬದುಕು ಚೆನ್ನಾಗುತ್ತದೆ. ಮೂಲತಃ ಬದುಕೆನ್ನುವುದೇ ಒಳ್ಳೆಯದು, ಇದನ್ನು ಹಾಳು ಮಾಡಿಕೊಳ್ಳಬಾರದಷ್ಟೇ. ನಾವು ಮಾಡಬಾರದ ಕೆಲಸ ಮಾಡಿ ಬದುಕು ಹಾಳು ಮಾಡಿಕೊಂಡಿರುತ್ತೇವೆ ಅಷ್ಟೇ. ಸತ್ತವರ ಬಗ್ಗೆ ಅಷ್ಟೇ ಅಲ್ಲ, ಬದುಕಿರುವವರ ಬಗ್ಗೆ ಸದಾ ಒಳ್ಳೆಯದನ್ನೇ ಮಾತನಾಡಿ. ಇದು ಸಾಧ್ಯವಾಗದಿದ್ದರೆ ಮೌನದಿಂದಿರಿ. ಇದರಿಂದ ಬದುಕಿನಲ್ಲಿ ಮುಂದೆ ಅನೇಕ ತಪ್ಪುಗಳೇ ಆಗುವುದಿಲ್ಲ. ಪಾಪದ ಕೆಲಸಗಳು, ಕೆಟ್ಟ ದುರಾಸೆಗಳು, ಸುಳ್ಳುಗಳನ್ನು ಈ ಜಗತ್ತಿನಿಂದ ನಿರ್ನಾಮ ಮಾಡಲು ಸಾಧ್ಯವಿಲ್ಲ. ಇವನ್ನು ನಮ್ಮ ಆಲೋಚನೆಗಳಿಂದ, ಆಚರಣೆಗಳಿಂದ ಕಿತ್ತೊಗೆಯಬೇಕು ಅಷ್ಟೇ. ಈ ಜಗತ್ತನ್ನು ಕಾಪಾಡುವುದು ಆಧ್ಯಾತ್ಮಿಕ ಶಕ್ತಿ ಅಷ್ಟೇ. ಅದು ಪತ್ರಿಕೆ, ಪುಸ್ತಕ, ಕಾನೂನಿನಲ್ಲಿ ಗೊತ್ತಾಗುವುದಿಲ್ಲ. ನಮ್ಮ ಆಲೋಚನೆಗಳನ್ನು ಆಧ್ಯಾತ್ಮಿಕಗಳಲ್ಲಿ ಕಂಡುಕೊಳ್ಳಬಹುದಷ್ಟೇ. ಇದೇ ನಮ್ಮೆಲ್ಲರ ಚೈತನ್ಯದ ಮೂಲ. ಯಾರೋ ಏನು ಹೇಳುವುದನ್ನು ಯಥಾವತ್ತಾಗಿ ನಂಬಬಾರದು. ಅವರ ಮಾತನ್ನು ಗಂಭೀರವಾಗಿ ಆಲೋಚಿಸಿ ಆ ಮಾತುಗಳ ಅರ್ಥವೇನೆಂದು ವಿಶ್ಲೇಷಿಸಿ ನಮ್ಮ ಬುದ್ಧಿಗೆ ಸರಿ ಎನ್ನಿಸಿದ್ದನ್ನು ಒಪ್ಪಿಕೊಳ್ಳಬೇಕು. ನಿಮ್ಮ ಬದುಕು ಸುಸಂಪನ್ನವಾಗಿರಬೇಕಾದರೆ ಸತ್ಯಕ್ಕೆ ನಿಷ್ಠರಾಗಿ ಬದುಕಿ ಹಾಗೂ ಸತ್ಯನಿಷ್ಠರ ಮಾರ್ಗದರ್ಶನ ಪಡೆದುಕೊಳ್ಳಿ. ಸತ್ಯ ಗೊತ್ತು ಮಾಡಿಕೊಳ್ಳಲು ಬುದ್ಧಿ ಮತ್ತು ವಿವೇಕವನ್ನು ಬಳಸಿ. ಸತ್ಯದ ದರ್ಶನ ಆಗಬೇಕಿದ್ದರೆ ವೈಯಕ್ತಿಕ ಲಾಭದ ಆಸೆಯನ್ನು ಬಿಟ್ಟು ಸತ್ಯದ ತೀರ್ಮಾನ ಕೈಗೊಳ್ಳಿ. ಸತ್ಯವನ್ನು ಅರಸುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿದಾಗಲೂ ನನಗೆ ರೈತನ ನೆನಪಾಗುತ್ತದೆ. ಏಕೆಂದರೆ ರೈತ ಸದಾ ಅತ್ಯುತ್ತಮ ಬೀಜವನ್ನೇ ಬಿತ್ತುತ್ತಾನೆ. ಅಸಹಜವಾಗಿಯೇ ಅತ್ಯುತ್ತಮ ಬೆಳೆಯೂ ಬರುತ್ತದೆ. ಸತ್ಯಾರ್ಥಿಯಾದವನು ಹೀಗೆಯೇ ಬದುಕಬೇಕು. ಸ್ವಭಾವ ಸಹಜವಾಗಿ ಸಜ್ಜನರಾಗಿರುವವರು ತಮ್ಮ ಆ ಗುಣದ ಬಗ್ಗೆ ಹೇಳಿಕೊಳ್ಳುವುದಿಲ್ಲ, ಏಕೆಂದರೆ ಅದು ಅವರಿಗೆ ರಕ್ತಗತವಾಗಿಯೇ ಇರುತ್ತದೆ. ಅಪ್ಪಟ ಗುಣಗಳಿಗೆ ಪ್ರದರ್ಶನ ಪ್ರಿಯತೆ ಕೊಚ್ಚಿಕೊಳ್ಳುವ ಅಸಹತನ ಇರುವುದಿಲ್ಲ. ಆದರೆ ದುರ್ಗುಣಗಳು ಮಾತ್ರ ಯಾವಾಗಲೂ ಸದ್ದು ಮಾಡುತ್ತಿರುತ್ತವೆ. ಸಜ್ಜನರು ಸದಾ ದುರ್ಜನರನ್ನು ಕೂಡ ಗೌರವಿಸುತ್ತಾರೆ. ವಿನಯವೇ ಎಲ್ಲ ಗುಣಗಳಿಗೂ ಬುದ್ಧಿವಂತಿಕೆಗೂ ಆಧಾರವಾಗಿದೆ. ನಾನೊಬ್ಬ ಕ್ರಿಮಿಗಿಂತಲೂ ಕಡೆ ಎನ್ನುವ ವಿನಮ್ರ ಭಾವನೆ ಅತ್ಯುಪಯುಕ್ತ. ನಾನು ಈ ಜಗತ್ತಿನಲ್ಲಿ ಅಷ್ಟೇನೂ ಮುಖ್ಯನಲ್ಲ. ಯಕಚಿತ್ ಜೀವಿ ಎಂಬ ಭಾವನೆ ನಿಮಗಿದ್ದರೆ ಸಾವಿನ ಭಯವನ್ನು ಗೆಲ್ಲುತ್ತೀರಿ. ಆಗ ಮಾತ್ರ ನಿಮಗೆ ಬದುಕಿನಲ್ಲಿ ನಿಜವಾದ ಆನಂದ ಸಿಗುತ್ತದೆ. ಆಧ್ಯಾತ್ಮಿಕವಾಗಿ ಹೆಚ್ಚು ಹೆಚ್ಚು ಸಾಧನೆ ಮಾಡಲು ದೈಹಿಕ ಅಗತ್ಯತೆಗಳ ಆದಷ್ಟು ಕಡಿಮೆ ಮಾಡಿ. ಅತ್ಯಗತ್ಯಗಳಿಂದ ಮಾತ್ರ ಜೀವಿಸಿ. ನಾವು ಸದಾ ಇನ್ನೊಬ್ಬರಿಗಾಗಿ ಬದುಕಬೇಕು. ಇದನ್ನು ಎಂದೂ ನಿಲ್ಲಿಸಬಾರದು. ನಾವು ಇಂತಹ ಜೀವನ ಶೈಲಿಯನ್ನು ರೂಢಿಸಿಕೊಂಡಷ್ಟು ಜೀವನದಲ್ಲಿ ಸಂತೋಷ, ನೆಮ್ಮದಿ, ಸಾರ್ಥಕ್ಯ ಸಿಗುತ್ತದೆ. ಕಾಲವು ತನ್ನ ಪಾಡಿಗೆ ತಾನೇ ಉರುಳುತ್ತದೆ. ಮನುಷ್ಯ ಹೇಗೆ ಒಳ್ಳೆಯ ಬದುಕನ್ನು ಬದುಕಬಲ್ಲ ಎನ್ನುವುದು ಒಂದು ಒಗಟಿನಂತೆಯೇ ಕಾಣುತ್ತದೆ. ಆದರೆ ಈ ಒಗಟನ್ನು ಹಿಂದೆಯೇ ಬಿಡಿಸಲಾಗಿದೆ. ವ್ಯಕ್ತಿ ಆಧ್ಯಾತ್ಮಿಕವಾಗಿ ಎತ್ತರದ ಸಾಧನೆ ಮಾಡಲು ಲೌಕಿಕ ದುರಾಸೆಗಳ ಬದುಕನ್ನು ತ್ಯಾಗ ಮಾಡಲೇಬೇಕು. ನಮ್ಮ ಈ ಕ್ಷಣದ ಬದುಕಿನಲ್ಲಿ ಆ ದೇವರು ನಮ್ಮೊಳಗಿರುತ್ತಾನೆ ಎನ್ನುವುದು ಸುಳ್ಳಲ್ಲ. ಆದ್ದರಿಂದ ನಾವು ಸದಾ ವರ್ತಮಾನದಲ್ಲಿ ಬದುಕುವುದು ಬಹುಮುಖ್ಯ ಮತ್ತು ಅಮೂಲ್ಯ. ಹೀಗಾಗಿ ನಾವು ಒಂದು ಕ್ಷಣವನ್ನು ವ್ಯರ್ಥ ಮಾಡಬಾರದು. ಈ ಕ್ಷಣ ನಮ್ಮೊಳಗಿರುವುದರ ಬಗ್ಗೆ ವರ್ತಮಾನ ಕಾಲದಲ್ಲಿ ಜಾಗೃತರಾಗಿರಬೇಕು. ನಮಗೆ ವಯಸ್ಸಾದಷ್ಟು ನಮ್ಮ ನೆನಪುಗಳು ಸ್ಪಷ್ಟವಾಗುತ್ತವೆ. ಎಷ್ಟೋ ಸಲ ಸದ್ಯದ ಬದುಕಿಗಿಂತ ಇಂದಿನ ಮಧುರ ಸಂಗತಿಗಳೇ ನೆನಪಾಗುವುದು ವಿಚಿತ್ರ ಸಂಗತಿ. ಅಂದರೆ ಯಾವುದು ನಮ್ಮ ಬದುಕಿನಲ್ಲಿ ದೂರವಾಗುವುದಿಲ್ಲ, ಎಲ್ಲವೂ ವರ್ತಮಾನದೊಂದಿಗೆ ಬೆಸೆದುಕೊಂಡಿರುತ್ತವೆ. ನಾವು ವರ್ತಮಾನಕ್ಕೆ ಬದ್ಧರಾಗಿ ಬದುಕಿದರೆ ನಮ್ಮ ಭವಿಷ್ಯದ ಬಗ್ಗೆಯಾಗಲಿ, ಸಾವಿನ ಮುಂಚಿನ ಸ್ಥಿತಿಯ ಬಗ್ಗೆಯಾಗಲಿ, ನಂತರ ಅವಸ್ಥೆಯ ಬಗ್ಗೆಯಾಗಲಿ ಯಾವುದೇ ಪ್ರಶ್ನೆಗಳು ನಮಗೆ ಬರುವುದಿಲ್ಲ. ಮನುಷ್ಯ ಮೂಲತಃ ಒಂದು ಪ್ರಾಣಿ. ಈ ಸ್ಥಿತಿಯಿಂದ ಆಧ್ಯಾತ್ಮಿಕ ಜೀವಿಯಾಗಲು ನಮ್ಮೊಳಗಿರುವ ಕೇಡಿನ ವಿರುದ್ಧ ನಾವು ಹೋರಾಡಬೇಕು. ನಮ್ಮ ತಾಪತ್ರಯಗಳು, ದುರದೃಷ್ಟ ಮತ್ತು ಇನ್ನಿತರ ಪಾಠಗಳನ್ನೆಲ್ಲ ಮೀರಿದರೆ ಮಾತ್ರ ನಾವು ಆಧ್ಯಾತ್ಮಿಕವಾಗಿ ಏನನ್ನಾದರೂ ಸಾಧಿಸಬಹುದು. ಶ್ರೀಮಂತರು, ಅದೃಷ್ಟಶಾಲಿಗಳು, ಆರೋಗ್ಯವಂತರು, ಸುಖವಾಗಿರುವವರು ನಿಜಕ್ಕೂ ದುರ್ಬಲರು. ಬದುಕಿನಲ್ಲಿ ತನಗೆದುರಾಗುವ ಕಷ್ಟ ನಷ್ಟಗಳು, ಅಡೆತಡೆಗಳಿಗೆ ಗೊಣಗದೆ ಮುನ್ನಡೆಯುವ ಧೀರರೇ ಸಬಲರು ಮತ್ತು ಅದೃಷ್ಟಶಾಲಿಗಳು.
ಮನುಷ್ಯ ಭಗವಂತನ ಚೈತನ್ಯದಿಂದ ಆವೃತವಾಗಿರುವ ಪವಿತ್ರ ಜೀವಿ. ಆದರೆ ನಮ್ಮೆಲ್ಲರ ಬದುಕಿನ ಪ್ರಾರಂಭದಲ್ಲಿ ಈ ಪರಮ ಸತ್ಯವು ನಮಗೆ ಗೊತ್ತಾಗುವುದಿಲ್ಲ. ಏಕೆಂದರೆ ಆ ಹಂತದಲ್ಲಿ ನಮ್ಮೆಲ್ಲರಿಗೂ ನಮ್ಮ ದೇಹವೇ ಮುಖ್ಯ ಎನಿಸಿಬಿಟ್ಟಿರುತ್ತದೆ. ನಾವು ಹೆಚ್ಚು ಕಾಲ ಬದುಕಿದಷ್ಟು ದೇಹಕ್ಕಿಂತ ಆತ್ಮವೇ ಮುಖ್ಯ ಎಂಬ ಪರಮಸತ್ಯ ಮನದಟ್ಟಾಗುತ್ತದೆ. ನಿಮಗೇನಾದರೂ ಒಬ್ಬ ವೈರಿ ಇದ್ದರೆ ಆತನನ್ನು ಹೇಗೆ ಪ್ರೀತಿಸಬಹುದು ಮತ್ತು ಕ್ಷಮಿಸಬಹುದು ಎನ್ನುವುದನ್ನು ರೂಢಿಸಿಕೊಳ್ಳಲು ಬಳಸಿಕೊಳ್ಳಿ. ಈ ವೈರಿಯನ್ನು ನಿಮ್ಮ ಜೀವನದಿಂದ ಹೊರದಬ್ಬುವುದಕ್ಕಿಂತ ಪ್ರೀತಿಸುವುದರಿಂದ ನೀವು ಹೆಚ್ಚಿನ ಅರಿವನ್ನು ಪಡೆಯುತ್ತೀರಿ. ಬದುಕೆಂಬುದು ಕನಸು, ಸಾವೆಂಬುದು ಎಚ್ಚರ ಎನ್ನುವ ಮಾತಿದೆ. ಪ್ರಾಣಿಗಳಂತೆಯೇ ಮನುಷ್ಯರು ಕೂಡ ಸಾವನ್ನು ಇಷ್ಟಪಡುವುದಿಲ್ಲ. ಮನುಷ್ಯರು ಪಶು ಪಕ್ಷಿಗಳಿಗಿಂತ ಬುದ್ಧಿವಂತರಾದ್ದರಿಂದ ಸಾವಿನ ಅನಿವಾರ್ಯತೆಯನ್ನು ಒಪ್ಪಿಕೊಂಡಿದ್ದೇವಷ್ಟೇ. ನಮ್ಮೆಲ್ಲರ ಬದುಕು ನಮ್ಮ ಕಣ್ಣಿಗೆ ಕಾಣದಂಥ ಪ್ರತಿಕ್ಷಣವು ಸಂಭವಿಸುವ ಅನಿರೀಕ್ಷಿತ ಅಸಂಖ್ಯಾತ ಪರಿವರ್ತನೆಗಳಿಂದ ಕೂಡಿದೆ. ಮೃತ್ಯುವನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ. ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಇರುವ ನಮ್ಮ ಬದುಕಾಗಲಿ, ನಾವು ಕಾಣುವ ಕನಸುಗಳಾಗಲಿ ಒಂದು ಸುಮಧುರ ಯಾನವಲ್ಲ. ಆದರೆ ನಮ್ಮ ಬದುಕನ್ನು, ನಮ್ಮ ಕನಸುಗಳನ್ನು ಸ್ವಪ್ರಯತ್ನದಿಂದ, ಸತ್ಸಂಗದಿಂದ, ಸದಾಲೋಚನೆ, ಸತ್ಕಾರ್ಯಗಳಿಂದ ಸುಮಧುರ ಯಾನವನ್ನಾಗಿ ಮಾಡಬಹುದು. ಪ್ರತಿಯೊಬ್ಬರೂ ತಮ್ಮೊಳಗೆ ತಮಗಿಂತ ಮಿಗಿಲಾದ ಯಾವುದೋ ಒಂದು ಅಂಶವಿದೆ ಎಂದು ಭಾವಿಸಿರುತ್ತಾರೆ. ಈ ಅರಿವಿಗೆ ಬಾರದ ಈ ಅಂಶ ನಮ್ಮೆಲ್ಲರ ಬದುಕಿನಲ್ಲಿ ಬಹುಮುಖ್ಯ ಸಂಗತಿ. ಈ ಹಿರಿದಾದ ಅಂಶದ ಕಡೆಗಿನ ನಮ್ಮ ನಡವಳಿಕೆಯ ಧರ್ಮ. ನಿಜವಾದ ಧರ್ಮದ ನಿಯಮವು ಅತ್ಯಂತ ಸ್ಪಷ್ಟ ಮತ್ತು ತುಂಬ ಸರಳ. ಜನರಿಗೆ ಈ ಸಂಗತಿ ಗೊತ್ತಿಲ್ಲದಿದ್ದರೆ ಅದು ಅಕ್ಷಮ್ಯ. ಕಾನೂನು ಪರಿಣಿತನೊಬ್ಬ ಯೇಸುವಿಗೆ, ಪ್ರಭು, ಧರ್ಮದ ನಿಜವಾದ ನಿಯಮವೇನು ಎಂದು ಕೇಳಿದಾಗ, ಆಗ ಯೇಸು, ನೀನು ದೇವರನ್ನು ಪ್ರೀತಿಸು, ಏಕೆಂದರೆ ಅವನು ನಿನ್ನ ಹೃದಯದಲ್ಲೇ ಇದ್ದಾನೆ. ನಂತರ ನಿನ್ನ ನೆರೆಹೊರೆಯವರನ್ನು ಕೂಡ ನಿನ್ನಂತೆಯೇ ಪ್ರೀತಿಸು. ಇದು ಧರ್ಮದ 2ನೆಯ ನಿಯಮ ಎಂದ. ಕಣ್ಣಿಗೂ ಕಾಣದಂತಹ ಒಂದು ಸಣ್ಣ ಹುಳುವಿಗೆ ಹೋಲಿಸಿ ನೋಡಿದರೆ ಮನುಷ್ಯ ತುಂಬ ದೊಡ್ಡವನಾಗಿ ಕಾಣುತ್ತಾನೆ. ಆದರೆ ಅದೇ ಮನುಷ್ಯನನ್ನು ಭೂಮಿಗೆ ಹೋಲಿಸಿದರೆ ಈ ಭೂಮಂಡಲದ ಮುಂದೆ ನಾಣ್ಯವ ಲೆಕ್ಕ ಎಂದುಕೊಳ್ಳುತ್ತಾನೆ. ಇದೇ ರೀತಿಯಲ್ಲಿ ಸೂರ್ಯನಿಗೆ ಹೋಲಿಸಿದರೆ ಭೂಮಿ ಒಂದು ಸಣ್ಣ ತುಣುಕು. ಸೂರ್ಯನಿಗೂ ಉಳಿದ ಬೃಹತ್ ತಾರೆಗಳಿಗೂ ಹೋಲಿಸಿದರೆ ಮನುಷ್ಯನ ದೇಹ ಏನೇನೂ ಅಲ್ಲ. ನಮ್ಮೊಳಗಿರುವ ಸತ್ವವೇ, ಚೈತನ್ಯವೇ ದೇವರು. ಅದನ್ನು ಮರೆತರೆ ದೇವರನ್ನೇ ಮರೆತಂತೆ. ಪ್ರತಿಕ್ಷಣವು ಚೈತನ್ಯವನ್ನು ನೆನಪಿಸಿಕೊಳ್ಳುವುದು ಅತ್ಯಗತ್ಯ. ನಾವೆಲ್ಲರೂ ಅಧ್ಯಾತ್ಮ ಜೀವಿಗಳು ಎನ್ನುವುದನ್ನು ಸದಾ ನೆನಪಿಟ್ಟುಕೊಳ್ಳಬೇಕು. ಇದರಿಂದ ಎಲ್ಲ ತಾಪತ್ರಯಗಳಿಂದ ಪಾರಾಗಬಹುದು. ಇಂತಹ ಮನಸ್ಥಿತಿಯಿಂದ ಯಾವ ಕಷ್ಟ ಕೋಟಲೆಗಳು ಬಂದರೂ ಅವು ನಮ್ಮನ್ನು ಬಾಧಿಸುವುದಿಲ್ಲ.